ನೋಡಿ, ರಾಜಕಾರಣಕ್ಕೋಸ್ಕರ ಟೀಕೆ ಮಾಡಬಹುದು, ಮಾಡಲಿಕ್ಕೆ ವಿರೋಧ ಪಕ್ಷದವರಿಂದ ನಾವು ಬಜೆಟ್ಗೆ ಬೆಂಬಲ ಕೊಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು. ಆದರೆ ಅವ್ರು ಬೆಂಬಲ ಕೊಡುವಂಥದ್ದು ವಿರೋಧ ಪಕ್ಷದ ಕೆಲಸ ಅಲ್ಲ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾದದ್ದು. ಆದರೆ ಅವರು ಈ ರೀತಿ ಸಾಬರ್ ಬಜೆಟು, ಆ ಬಜೆಟು, ಈ ಥರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಎಲ್ಲಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಉತ್ತರ ಕರ್ನಾಟಕಕ್ಕೆ ಯಾವ ಆಧಾರದ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಿಮ್ಗೇನಿದೆ ಆಧಾರ ಹೇಳಿ? ಸುಮ್ಮನೆ ಹೇಳಲಿಕ್ಕೋಸ್ಕರ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಲಗಿರೋರು ಎಬ್ಬರಿಸ್ಬೋದು, ಮಲಗ್ದಂಗೆ ನರ್ತನೆ ಮಾಡೋರಿಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು, ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀರಿ? ನೋಡಿ, ರಾಜಕಾರಣಕ್ಕೋಸ್ಕರ ಟೀಕೆ ಮಾಡಬಹುದು, ಮಾಡಲಿಕ್ಕೆ ವಿರೋಧ ಪಕ್ಷದವರಿಂದ ನಾವು ಬಜೆಟ್ಗೆ ಬೆಂಬಲ ಕೊಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು. ಆದರೆ ಅವ್ರು ಬೆಂಬಲ ಕೊಡುವಂಥದ್ದು ವಿರೋಧ ಪಕ್ಷದ ಕೆಲಸ ಅಲ್ಲ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾದದ್ದು. ಆದರೆ ಅವರು ಈ ರೀತಿ ಸಾಬರ್ ಬಜೆಟು, ಆ ಬಜೆಟು, ಈ ಥರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಎಲ್ಲಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಉತ್ತರ ಕರ್ನಾಟಕಕ್ಕೆ ಯಾವ ಆಧಾರದ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಿಮ್ಗೇನಿದೆ ಆಧಾರ ಹೇಳಿ? ಸುಮ್ಮನೆ ಹೇಳಲಿಕ್ಕೋಸ್ಕರ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಲಗಿರೋರು ಎಬ್ಬರಿಸ್ಬೋದು, ಮಲಗ್ದಂಗೆ ನರ್ತನೆ ಮಾಡೋರಿಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು, ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀರಿ? ಇದೇ ಹಾವೇರಿ ಜಿಲ್ಲೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ